ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಜ್ಞೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಿಥುನ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 19/6/2026 ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಅರ್ಷಣ ಯೋಗ, ವಜ್ರಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಪಂಚಮಿ ತಿಥಿಯ ಜ್ಞಾನ ಮತ್ತು ಕಲಿಕೆಯ ಶಕ್ತಿ, ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ವಿಶ್ಲೇಷಣಾ ಸಾಮರ್ಥ್ಯ, ಮಖ ನಕ್ಷತ್ರದ ಗೌರವ ಮತ್ತು ನಾಯಕತ್ವದ ಪ್ರಭಾವ, ಅರ್ಷಣ ಯೋಗದ ಸಂತೋಷಕರ ಫಲಗಳು ಹಾಗೂ ವಜ್ರಯೋಗದ ದೃಢತೆ ಮತ್ತು ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಇಂದು ನಿಮ್ಮ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ಚುರುಕುತನವೇ ಯಶಸ್ಸಿನ ದಾರಿಯಾಗಲಿದೆ. ಈ ದಿನದ ಪ್ರಭಾವವನ್ನು ನೋಡೋದಾದರೆ, ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಇಂದು ಬುಧನ ಅನುಗ್ರಹದಿಂದ ಮಾತಿನ ಚಾತುರ್ಯ, ಕಲಿಕೆ ಮತ್ತು ಹೊಸ ಸಂಪರ್ಕಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಇಂದು ಶಿಕ್ಷಣ, ಜ್ಯೋತಿಷ್ಯ, ಬರವಣಿಗೆ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಹೊಸ ಮಾಹಿತಿ ಮತ್ತು ಹೊಸ ಅವಕಾಶಗಳಿಂದ ಲಾಭ ಉಂಟಾಗ್ತದೆ. ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಸಹಕಾರ ಲಭ್ಯವಾಗ್ತದೆ. ಆದರೆ ಅತಿಯಾದ ಚಂಚಲತೆ ಗೊಂದಲವನ್ನು ಉಂಟು ಮಾಡಬಹುದು. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಯೋಚಿಸಿ ಮಾತನಾಡಿ, ಯೋಜಿಸಿ ಕಾರ್ಯನಿರ್ವಹಿಸಿ. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಅನುಕೂಲ ಉಂಟಾಗ್ತದೆ. ಆದ್ದರಿಂದ ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಪುಸ್ತಕ ಬರವಣಿಗೆ ಮತ್ತು ಬೋಧನಾ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಸೂಕ್ಷ್ಮ ಗ್ರಹಿಕೆ, ವಿಶ್ಲೇಷಣಾ ಸಾಮರ್ಥ್ಯ, ರಹಸ್ಯ ವಿಷಯಗಳ ಅರಿವು ಉಂಟಾಗ್ತದೆ. ಇಂದು ಹಣಕಾಸಿನ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ. ದಾಖಲೆಗಳನ್ನು ಪರಿಶೀಲಿಸಿ ನಂತರ ಸಹಿ ಮಾಡಿ. ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆ ಇಡುವಂಥದ್ದು ಬೇಡ. ಮಖ ನಕ್ಷತ್ರದ ಪ್ರಭಾವ ಇರೋದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು. ಹಿರಿಯರ ಆಶೀರ್ವಾದ ಲಭ್ಯವಾಗ್ತದೆ. ನಾಯಕತ್ವದ ಅವಕಾಶ ದೊರೆಯುತ್ತದೆ. ಇಂದು ನಿಮ್ಮ ಪ್ರತಿಭೆಗೆ ಮಾನ್ಯತೆ ದೊರೆಯಬಹುದು. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ಶುಭ ಸುದ್ದಿಗಳು ಬರುತ್ತವೆ. ಸ್ನೇಹಿತರ ಸಹಕಾರ ಲಭ್ಯವಾಗ್ತದೆ. ಮನಸ್ಸಿಗೆ ಉಲ್ಲಾಸ ಹೆಚ್ಚಾಗ್ತದೆ. ಈ ದಿನ ಹೊಸ ಅವಕಾಶಗಳು ದೊರೆಯಬಹುದು. ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ಆತ್ಮವಿಶ್ವಾಸ ಮತ್ತು ದೃಢತೆ ಹೆಚ್ಚುತ್ತದೆ. ಆದರೆ ಮಾತಿನಲ್ಲಿ ಕಠಿಣತೆ ಮತ್ತು ವ್ಯಂಗ್ಯ ಭರಿತ ಧೋರಣೆ ಸಮಸ್ಯೆಯನ್ನು ತರಬಹುದು. ಆದ್ದರಿಂದ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಅನಗತ್ಯ ಚರ್ಚೆಗಳಿಂದ ದೂರ ಇರಿ. ಉದ್ಯೋಗ ಫಲವನ್ನು ನೋಡೋದಾದರೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಜವಾಬ್ದಾರಿಗಳು ಸಿಗಬಹುದು. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಶಿಕ್ಷಕರು, ಜ್ಯೋತಿಷಿಗಳು, ಯೂಟ್ಯೂಬರ್ಗಳು, ಬರಹಗಾರರು, ಮಾಧ್ಯಮ ಕ್ಷೇತ್ರದವರು ಮತ್ತು ಆನ್ಲೈನ್ ತರಬೇತುದಾರರಿಗೆ ಅತ್ಯುತ್ತಮವಾದಂಥ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯವಹಾರ ಫಲವನ್ನು ನೋಡೋದಾದರೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಅನ್ನುವಂಥದ್ದು ಹೆಚ್ಚಾಗ್ತದೆ. ಈ ದಿನ ಅನುಕೂಲಕರವಾದಂಥ ಕ್ಷೇತ್ರಗಳು ಅಂತಂದರೆ ಶಿಕ್ಷಣ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ, ಆನ್ಲೈನ್ ಸೇವೆಗಳು ಆಗಿರುತ್ತೆ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಧನಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ ತುರ್ತು ಹೂಡಿಕೆಗಳನ್ನು ತಪ್ಪಿಸಬೇಕಾಗಿರ್ತದೆ. ಕುಟುಂಬ ಮತ್ತು ಸಂಬಂಧವನ್ನು ನೋಡೋದಾದರೆ ಕುಟುಂಬದವರ ಸಹಕಾರ ಈ ದಿನ ಲಭ್ಯವಾಗ್ತದೆ. ಸಹೋದರ ಸಹೋದರಿಯರಿಂದ ಬೆಂಬಲ ಅನ್ನುವಂಥದ್ದನ್ನು ಕಾಣ್ತೀರಿ. ಆದರೆ ಮಾತಿನ ತಪ್ಪಿನಿಂದ ಮನಸ್ತಾಪ ಉಂಟಾಗದಂತೆ ನೋಡಿಕೊಳ್ಳಿ. ಆರೋಗ್ಯದಲ್ಲಿ ಗಮನಿಸಬೇಕಾದಂಥ ವಿಚಾರ ಏನು? ನರಗಳಲ್ಲಿ ಬಾಧೆ, ಭುಜ ಅಥವಾ ಕೈಗಳಲ್ಲಿ ನೋವು, ನಿದ್ರೆಯ ಕೊರತೆ ಉಂಟಾಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಈ ದಿನ ಧ್ಯಾನ ಅಥವಾ ಪ್ರಾಣಾಯಾಮಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಸಾಧ್ಯವಾದರೆ ಸಣ್ಣ ವ್ಯಾಯಾಮವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಪರಿಹಾರಕ್ಕೋಸ್ಕರ ತುಳಸೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನ ಅರ್ಷಣ ಯೋಗದ ಅನುಗ್ರಹದಿಂದ ಸಂತೋಷ, ಹೊಸ ಅವಕಾಶಗಳು ಮತ್ತು ಗೌರವ ದೊರೆಯುವ ದಿನ ಇದಾಗಿರುತ್ತೆ. ಅದರ ಜೊತೆ ವಜ್ರಯೋಗದ ಕಾರಣ
ಮಾತಿನಲ್ಲಿ ಮೃದುತ್ವ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಈ ದಿನವು ಅತ್ಯಂತ ಯಶಸ್ವಿಯಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.